8 ವರ್ಷದ ತೆಗಿತೀರಿ. 8 ವರ್ಷ ಹಿಂದಿನ 5 ಬಾರಿದು ಈ ಬಾರಿದು 3 ವರ್ಷದ ಏನಿದ್ರು ಅದನ್ನು ತಗ್ಸಿ ಕಂಪ್ಲೀಟ್ ಅದನ್ನ ಹಾರಾಜ್ ಮಾಡಕ್ಕೆ ಏನಾರು ಆಗುತ್ತಾ ನೋಡ್ಲಿಕ್ಕಾಗುತ್ತೆ. ಇದಾದ್ರೆ ನಾವು ನಮ್ಮ ಪ್ರಾಧಿಕಾರದ ಮೂಲಕ ಅದನ್ನ ಉಪಯೋಗ ಮಾಡ್ತೀವಿ. ಸರ್, ಈಗ ಮಾಜಿ ಸಚಿವ ಹಾಲಪ್ಪ ಅವರು ನೀವು ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಸಂಘ ಪರಿವಾರದ ಮುಖಂಡರೊಬ್ಬರ ಮೂಲಕ ಬಿಜೆಪಿ ಬಾಗಿಲು ತಟ್ಟಿದ್ದೀರಿ ಅಂತ ಆರೋಪ ಮಾಡಿದ್ದಾರೆ. ಸಂಘ ಪರಿವಾರದವರು ಭಾರಿ ನನಗೆ ಅಭಿಮಾನ ಇದೆ. ಅವರು ಬಹಳ ಜನ ನನಗೆ ಸ್ನೇಹಿತರಿದ್ದಾರೆ. ಮಂತ್ರಿ ಆಗ್ಬೇಕಂತ ಹೇಳಿ ಬಹಳ ಜನ ನನಗೆ ಫೋನ್ ಮಾಡಿದ್ ಬಿಟ್ರೆ ಅವ್ರನ್ನ ಹೋಗಿ ಪಕ್ಷಕ್ಕೆ ಬರ್ತೀನಿ ಅಂತ ಎಲ್ಲೂ ನಾನು ಹೇಳಿದ್ದೇನೆ ದಾಖಲೆ ಇಲ್ಲ. ಅವರೇ ಪಾಪ ಹಿಂದೆ ಸಿದ್ದರಾಮಯ್ಯರ ಹತ್ರ ಭೇಟಿ ಮಾಡಿ ಹೋಗಿ ನಮ್ಮ ಪಕ್ಷ ಸೇರಕ್ಕೆ ಬಂದಿದ್ದು ವಾಪಸ್ ಬಂದವರು. ಪಾಪ ಅದೇ ಕನಸು ಕಾಣ್ತಾ ಇರಬೇಕೇನು, ಮತ್ತೇನಾದ್ರು ಕಾಂಗ್ರೆಸ್ ಹೋಗ್ಬೇಕಂತ ಅವ್ರು ಕನಸು ಕಾಣ್ತಾರೆ. ನನಗಂತ ಅವಶ್ಯಕತೆನೇ ಇಲ್ಲಲ್ಲ. ಯಾಕೆ ಸರ್ಕಾರ ನಂದಿದೆ, ನಮ್ದೇ ಮುಖ್ಯಮಂತ್ರಿಗಳಿದ್ದಾರೆ, ಮಂತ್ರಿ ಆಗದೆ ಇರ್ಬೋದು. ಸರ್ಕಾರ ನಮ್ದಿದೆ. ಬಿಜೆಪಿಯಲ್ಲಿ 3 ಬಾಗಿಲಾಗಿದೆ. ಅವರದ್ದೇ ಅವ್ರ ಕಥೆನೇ ಬಗೆಹರಿದೋಗಿದೆ. ಮುಂದೆ ನಮ್ಮ ಮುಖ್ಯಮಂತ್ರಿಗಳು ಸಮರ್ಥವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಾನು ಹೋಗಿ ಬಿಜೆಪಿ ಕದ ತಟ್ಟಕ್ಕೆ ನನಗೆ ತಲೆ ಕೆಟ್ಟಿದ್ದೆ. ಅವನು ಯಾರೋ ಹೇಳ್ದ ಹುಚ್ಚೆ ಇರ್ಬೋದು. ಸರ್, ಸಚಿವ ಸ್ಥಾನ ಕೈ ತಪ್ಪದಕ್ಕೆ ಏನ್ ಕಾರಣ ಸರ್? ಇರುತ್ತೆ ನೋಡಿ, ರಾಷ್ಟ್ರೀಯ ಪಕ್ಷ ಇದು. ಸಾಮಾನ್ಯವಾಗಿ ನಾವೆಲ್ಲ ಕೇಳಿದ್ವಿ, ಬಹುಶಃ ನನಗೂ ಆಗುತ್ತಂತ ನಾವು ನಿರೀಕ್ಷೆಯಲ್ಲೇ ಇದ್ದೀವಿ. ಒಂದು ಕ್ಷೇತ್ರಕ್ಕಾಗಿ ಜಿಲ್ಲೆಗಾಗಿ ಹೋರಾಟ ಮಾಡಿದ್ವಿ. ಬಿಟ್ರೆ ಅದು ಆಗಿಲ್ಲ ಅಂತ ಹೇಳಿ ನೋವಿದೆ. ನೋವಿಲ್ಲ ಅಂತಲ್ಲ, ಬಹಳ ನೋವಿದೆ, ಬೇಸರ ಇದೆ. ಹಾಗಾಗಿ ಸ್ವಲ್ಪ ದಿನ ಬರಲಿಲ್ಲ. ಇವಾಗ ಬಂದಿದ್ದೀನಿ. ಇನ್ನು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಬೇಕಾಗಿದೆ. ಅದರಿಂದ ಆ ಬೇಸರವನ್ನ ಹೊರಹಾಕಿ ಬಿಟ್ರೆ ನಮ್ಮ ಸರ್ಕಾರದ ಇದರಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗಬಾರ್ದು. ಮತ್ತೆ ಮುಂದಿನ 28ಕ್ಕೂ ಸಹ ಸರ್ಕಾರ ಬರಬೇಕು ಉದ್ದೇಶದಿಂದ ನಾ ಯಾವುದು ಗೊಂದಲ ಮಾಡಬಾರ್ದು ಅಂತ ಇರಬಹುದು. ಒಂದು ಅದಿದೆ. ಆಮೇಲೆ ಬೇರೆ ಬೇರೆ ಇದರಲ್ಲಿ ಏನ್ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ನಮಗೆ ಸಿಗ್ಲಿಲ್ಲ. ಅವ್ರಿಗೆ ಕೊಟ್ಟಿರೋದ್ರ ಬಗ್ಗೆ ಏನು ಹೇಳ್ತೀನಿ? ಇಲ್ಲ, ನಾನು ಅವ್ರ ಹಕ್ಕನ್ನು ಅವ್ರು ಕೇಳಿದ್ದಾರೆ, ನನ್ನ ಹಕ್ಕ ನಾ ಕೇಳಿದ್ದೇನೆ. ಅವ್ರು ಕೊಟ್ಟಿದ್ದಾರೆ, ನಂಗೆ ಸಂತೋಷ. ಈಗ ಸಾಹೇಬ್ರು ನಾನು ಮುಖ್ಯಮಂತ್ರಿ ಇದ್ದೀನಿ, ನಿನಗೆ ಯಾಕೆ ಅಂತ ಹೇಳಿದ್ರು. ಒಂದೇ ಒಂದು ಮಾತು ಹೇಳಿದ್ದಾರೆ, ನಾನು ಇದೀನಲ್ಲ ಮುಖ್ಯಮಂತ್ರಿಯಾಗಿ, ಯಾಕೆ ತಲೆಗೆಟ್ಟಿದ್ದಾರೆ, ನನಗೂ ಬೇಜಾರಾಗಿದೆ, ತಲೆಗೆಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸರ್, ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಅವರು ಆಗಿರೋದ್ರಿಂದ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ತಾವು ಅವ್ರ ಜೊತೆ ಸಭೆಗಳಲ್ಲೆಲ್ಲ ಪಾಲ್ಗೊಳ್ಬೇಕಾಗತ್ತೆ ಮುಂದೆ ಅಂತ ಒಂದು ಸಂದರ್ಭನೂ ಇದೆ. ನಿಮಗೆ ಬೇರೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಹೇಗೆ ಇದನ್ನ ನಿಭಾಯಿಸ್ತೀರಾ? ಅಲ್ಲ, ನೋವು ಅಂತ ಹೇಳಿ ಹಾಗೆ ಕುತ್ಕೊಳ್ಳೋಕ್ಕಾಗತ್ತಾ? ನೋವಾಗಿದೆ, ಬೇಜಾರಾಗಿದೆ. ಬಹಳ ಜನ ಅಭಿಮಾನಿಗಳು ಬೇಜಾರಾಗಿದೆ, ತಾಲೂಕಿನ ಜನರಿಗೆ ಬೇಜಾರಾಗಿದೆ, ಜಿಲ್ಲೆಯ ಜನರಿಗೆ ಬೇಜಾರಾಗಿದೆ. ಹಂಗಂತ ಹೇಳಿ ನಾವು ಸುಮ್ಮನೆ ಕೂರಕ್ಕಾಗತ್ತಾ? ನನ್ನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ. ನನ್ನ ಮುಖ್ಯಮಂತ್ರಿಗಳಿದ್ದಾರೆ, ನನಗೆ ಬೇಕಾದಂತ ಸಚಿವರಿದ್ದಾರೆ. ಅವರ ಮೂಲಕ ಏನು ಅಭಿವೃದ್ಧಿ ತಾಲೂಕಿಗೆ ತರಬೇಕು ಸಂಪೂರ್ಣವಾಗಿ ತರ್ತೀನಿ. ಒಂದು. ಎರಡನೇದು, ಬಾವಿ ವಿಚಾರವಾಗಿ ಬಹಳ ಮಾತಾಡಿದ್ದಾರೆ. ಸುಳ್ಳು ಮನೆ ದೇವರು ಬಾವಿ ವಿಚಾರದಲ್ಲಿ ಬಹಳ ಮಾತಾಡಿದ್ದಾರೆ. ಬಾವಿ ಮುಚ್ಚಿದ್ರು ಸಹ ಮಂತ್ರಿ ಆಗಲಿ ಅಂತ ಬಹಳ ಹಾಸ್ಯ ಮಾಡಿದ್ದಾರೆ ಯಾರೋ ಮಾಚಿ. ನೋಡಿ, ಒಂದು ಯೋಚನೆ ಮಾಡಬೇಕು. ಬಾವಿ ಮುಚ್ಚಿರುವಂಥದ್ದು ನನ್ನ ಜಾಗ ಅಲ್ಲ, ಅದು ಹಿಂದೆ ಸರ್ಕಾರ ಜಾಗ, ಅದು ಹಾರಾಜಲ್ಲೇ ತೆಗೆದುಕೊಂಡಿದ್ದಾರೆ. ಆ ಹಾರಾಜಿನ ಜಾಗ ತೆಗೆದುಕೊಂಡ ಮೇಲೆ ಅವ್ರು ಸತ್ತದು. ಅದು ಯಾರು ಬೇಕಾದ್ರೂ ಅವ್ರು ಮುಚ್ಚಿತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರೋದು. ಅಲ್ಲಿ ಹಂದಿಗಳು ಕೋಳಿಗಳು ಬೀಳ್ತಾ ಇದ್ದಿದ್ದರಿಂದ ಅದು ಮುಚ್ಚೋದಾದ್ರೆ ಒಳ್ಳೇದಂತ ನಾನು ಹೇಳಿದೆ. ಆದರೂ ನೋಡಿ, ಅದು ಮುಚ್ಚಿದ್ರೊಳಗೆ ಆ ಭಾಗದ ಜನರಿಗೆ ಬಾವಿ ಕಟ್ಟಿಸ್ಕೊಟ್ಟಿಲ್ಲ ಅಂತ ಹೇಳಿದೆ, ಸುಳ್ಳು ಹೇಳಿದ್ದಾರೆ. ಬೇಳೂರು ಬಾವಿ ಮುಚ್ಚಿದ್ರು ಬಾವಿ ತೆಗೆಯೋ ಯೋಗ್ಯತೆ ಇರಲಿ ಅಂತ ಹೇಳಿದ್ದಾರೆ. ಅಲ್ಲಿಯ ಜನರಿಗೆ ಹೊಸ ಬಾವಿ ತಗ್ಸ್ಕೊಟ್ಟಿದ್ದೀನಿ. ಪಕ್ಕದಲ್ಲೇ ಒಂದು ಹೊಸ ಬಾವಿಯನ್ನ, ಸುಂದರವಾದಂಥ ಒಂದು ಬಾವಿನೂ ತಗ್ಸ್ಕೊಟ್ಟಿದ್ದೀನಿ. ಅರೆ, ಅವರು ಮುಚ್ಚಬೇಕಾದ್ರೆ ನಾನು ಬೇಡ ಅನ್ನಕ್ಕೆ ನನಗೇನು ಇದಿದೆ? ಅದೇನು ನನ್ನ ಜಾಗ ಅಲ್ಲ, ಬೇರೆಯವ್ರ ಜಾಗನೂ ಇಲ್ಲ. ಶಶಿಕಾಂತ್ ಇಲ್ಲೇ ಇದ್ದಾನೆ. ಅವ್ರು ಯಾರೋ ಪಾಪ ಖರೀದಿ ಮಾಡಿ ಹಾರಾಜ ತಗೊಳ್ಳೋಂಥ ಜಾಗ. ಹಾಗಾಗಿ ಅವರು ಲೆಟರ್ ಕೊಟ್ಟರು, ನಾವು ಮುಚ್ಚಿದ್ದೀವಿ. ಅದರಲ್ಲಿ ಏನೂ ಇಲ್ಲಲ್ಲ. ಅದರಿಂದ ಬಾಯಿ ಮುಚ್ಚಿದ ತಕ್ಷಣ ಮುಚ್ಚಿದ್ರೆ ಮಂತ್ರಿ ಆಗ್ತಂತ ಎಲ್ಲೂ ಕನಸೇನು ಕಂಡಿಲ್ಲ. ಹಂದಿಗಳ ಕಾಟ ಅವೆಲ್ಲ ಬೀಳ್ತಾವನ್ನೋ ಉದ್ದೇಶದಿಂದ ಮುಚ್ಚಿದ್ ಬಿಟ್ರೆ ಅದರಿಂದ ನಮ್ದೇನು ತೊಂದರೆ ಇರಲಿಲ್ಲ. ಆದ್ರೆ ಅವರು ಮುಚ್ಚಬೇಕು, ನಾವೇನೋ ಬಿಲ್ಡಿಂಗ್ ಕಟ್ತೀವಿ ಅಂತ ಹೇಳಿದ್ದಾರೆ, ಅದು ಮುಚ್ಚಿದ್ದಾರೆ. ಬಿಟ್ರೆ ಪಕ್ಕದಲ್ಲಿ ಒಳ್ಳೆ ಬಾವಿ ತಪ್ಪಿಸ್ಕೊಟ್ಟಿದ್ದೀನಿ. ರಾಜಕೀಯ ಮಾಡಿದ್ದಾರೆ ಅಷ್ಟೇ. ಕೆಲವು ಬಿಜೆಪಿಯವರಲ್ಲಿ ಒಂದಿಷ್ಟು ಬಾವಿ ನೀರು ಸೇದಂಗೆ ಮಾಡಿ ಒಂದಿಷ್ಟು ನಾಟಕ ಮಾಡಿ ಸ್ವಲ್ಪ ಪಕ್ಷದ ಇದನ್ನು ತಗೊಂಡಿದ್ದಾರೆ. ಅದು ಸ್ವಲ್ಪ ಕೆಲವರು ಬೇರೆ ಬೇರೆಯವರು ಸೇರ್ಕೊಂಡಿದ್ದಾರೆ. ಬಿಟ್ರೆ ಈ ಬಾವಿಗೂ ನನಗೂ ಸಂಬಂಧನೇ ಇಲ್ಲ. ಯಾರ್ದೋ ಬಾವಿ, ಅವ್ರ ಜಾಗ ಅವ್ರು ಮುಚ್ಚಿಕೊಂಡಿದ್ದಾರೆ, ನನಗೆ ಸಂಬಂಧ ಇಲ್ಲ. ಆದರೂ ನಾನು ಬಾವಿ ತಗ್ಸ್ಕೊಟ್ಟಿದ್ದೀನಿ. ಒಂದು ಒಳ್ಳೆ ಬಾವಿಯನ್ನ ಪಕ್ಕದಲ್ಲಿ ತರಿಸ್ಕೊಟ್ಟಿದ್ದೀನಿ. ಸಚಿವರು ನೋಡಿರ್ಬೇಕು, ಯಾರು ಗೊತ್ತಿಲ್ಲ, ಎಲ್ಲರೂ ನೋಡಿದ್ದೀನಿ, ನೋಡ್ಕೋಬೇಕು. 46 ಜನ ಗೆದ್ದಿದ್ದಾರೆ ನಿಮ್ಮಲ್ಲಿ. ಮಂತ್ರಿಮಂಡಲ ಮಾಡಕ್ 60
ತಿಂಗಳು 3 ತಿಂಗಳು ತಗೊಂಡ್ರಿ. ಈಗ ಮತ್ತೆ ಮಂತ್ರಿ ಆಗ ಖಾತೆ ಹಂಚಕ್ಕೆ ಇಷ್ಟು ನಿಧಾನ ಮಾಡ್ತಾ ಇದ್ರೆ ಏನ್ ಸಮನ್ವಯತೆನೇ ಇಲ್ವಾ ಅಂತ ಎಲ್ಲರಿಗೂ ಆಸೆ. ನೋಡಿ, ಇದು ಒಂದು ರಾಷ್ಟ್ರೀಯ ಪಕ್ಷ. ಎಲ್ಲಾ ಪಕ್ಷದಲ್ಲೂ ಅಷ್ಟೇ, ಬಿಜೆಪಿನೂ ಅಷ್ಟೇ. ಯಡಿಯೂರಪ್ಪರು ಒಬ್ಬರೇ ಮುಖ್ಯಮಂತ್ರಿಯಾಗಿ ಕೂತಿದ್ರು 1 ತಿಂಗಳ, ಯಾರೋ ಒಂದು ಮಂತ್ರಿ ಆಗಿರ್ಲಿಲ್ಲ, ನೆನ್ಪಿಟ್ಕೋಬೇಕು ಅವರು. ಹಾಗಾಗಿ ಇದು ಹಾಗೆ ಇರುತ್ತೆ. ಬಸ್ ನೀವು ಹೇಳ್ದಂಗೆ ಬಸ್ ಈಗ ಅನೌನ್ಸ್ ಆಗಿರ್ಬೋದು. ಈಗ ಅನೌನ್ಸ್ ಆಯ್ತು. ನಾಳೆ ಶಾಸನಸಭೆ ನಡೀತಾ ಇದೆ. ಬಿಜೆಪಿ ಪ್ರತಿಭಟನಾ ಸಭೆಯಲ್ಲಿ ಮೊನ್ನೆ ಮಾಜಿ ಸಚಿವರ ಹಾಲಪ್ಪನವರು ಗೋಪಾಲ್ ಕೃಷ್ಣ ಅವರು ತುಂಬಾ ಸುಳ್ಳು ಹೇಳ್ತಾರೆ, ಸುಳ್ಳೇ ಅವರ ಮನೆ ದೇವರು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ವಿಚಾರವಾಗಿ ಬಂಗಾರಪ್ಪರ ಹೆಸರು ಹೇಳಿ ಕನ್ನಡಕ ಹಾಕೊಂಡು ಬಟ್ಟೆ ಹಾಕೊಂಡು ನಡೆಯಲ್ಲ ಶಿಷ್ಯ ಅಂತ ಹೇಳಿ ಸುಳ್ಳು ಹೇಳ್ಕೊಂತಿರ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ಬೇಳೂರು ಯಾವತ್ತು ಪ್ರಾಮಾಣಿಕವಾಗಿದ್ದಾನೆ. ಯಾವುದೇ ವ್ಯಕ್ತಿ ಇವತ್ತಿಗೂ ಸುಳ್ಳು ಹೇಳಿದ ಮನುಷ್ಯ ನಾನು ಇವತ್ತಿಗೂ ಇಲ್ಲ. ಹೋದ ಸರಿ ಚುನಾವಣೆ ಪೂರ್ವದಲ್ಲಿ ಇವರು ಇದೇ ತರನೇ ನನ್ನ ಬಗ್ಗೆ ಬೇರೆ ಬೇರೆ ಅಪವಾದನೆ ಮಾಡಿ 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 ಅವ್ರು ಈ ಮಟ್ಟಕ್ಕೆ ಹೋಗಿದ್ದಾರೆ. ಬೇಳೂರು ಯಾವ ಸುಳ್ಳು ಹೇಳಿದಾನೆ ಅವ್ರು ಬಂದು ಹೇಳಬೇಕು. ನಾನು 2 ತಿಂಗಳ ಇರಲಿಲ್ಲ, ಸತ್ಯ. ನನಗೋಸ್ಕರ, ನನ್ನ ಬಾಯಿಗೋಸ್ಕರ ಒಂದು ಮಧ್ಯಸ್ಥಕ್ಕಾಗಿ ಡೆಲ್ಲಿ ಹೋಗೋದು ಅಥವಾ ಮುಖ್ಯಮಂತ್ರಿಗಳು ಇತರ ಮುಖಂಡರು ಭೇಟಿ ಮಾಡಕ್ಕೆ ಹೋಗಿದ್ದೀನಿ. ಈ ಮನುಷ್ಯ ಮಂತ್ರಿಯಾಗಿ 6 ತಿಂಗಳೆಲ್ಲ ಹೊರಗಡೆ ಹೋಗಿದ್ರಲ್ಲ, ಜೈಲಿಗೆ ಹೋಗೋರು ಆಸ್ಪತ್ರೆ ಸೇರ್ಕೊಂಡಿದ್ದಾರೆ. ಅದಕ್ಕೆ ಹೋಗಿದ್ರು. ಇವ್ರಿಗೆ ಯೋಗ್ಯತೆನೇ ಇಲ್ಲಲ್ಲ. ಅದು ಮಂತ್ರಿಯಾಗಿ ಇಟ್ಕೊಳ್ಳುವಂತ ಯೋಗ್ಯತೆನೂ ಅವನು ಸಿಗ್ಲಿಲ್ಲ. ಅದು ಈಗ ನನ್ನ ಹತ್ರ ಬೇರೆ ಬೇರೆ ಮಾತಾಡ್ತಾರೆ. ಅವ್ರಿಗೆ ಏನಾಗಿದೆ, ಅವ್ರಿಗೆ ಯಾವುದೇ ಬೇರೆ ಕೆಲಸ ಇಲ್ಲ. ಅವರಿಗೆ ನಾನು 2 ತಿಂಗಳು ಇಲ್ಲ ಅಂತ ಇಲ್ಲಿ ಸ್ವಲ್ಪ ಚಟುವಟಿಕೆ ಮಾಡಿದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಬೇಳೂರು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೆ, ಬೇಳೂರು ಯಾರಿಗಾದ್ರು ಮೋಸ ಮಾಡಿದ್ದಿದ್ರೆ, ಬೇಳೂರು ಯಾರಾದ್ರು ಬಡವರು ಮೋಸ ಮಾಡಿದ್ದಿದ್ರೆ ಈಗಲೇ ರಾಜೀನಾಮೆ ಕೊಡ್ತೇನೆ ನಾನು. ಬೇಳೂರು ಯಾವಾಗಲೂ ಜನರ ಪರವಾಗಿ, ಬಡವರ ಪರವಾಗಿ, ಕ್ಷೇತ್ರದ ಜನರ ಪರವಾಗಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಸಣ್ಣ ಪುಟ್ಟ ಹೇಳಿಕೆಗಳಿಗೆ ಇವರಿಗೆಲ್ಲ ನಾನು ಬೆಲೆನೇ ಕೊಡಲ್ಲ. 28 ಚುನಾವಣೆಯನ್ನ ನಾನು ನೋಡ್ತೇನೆ, ಅವಾಗ ಬರಕ್ಕೆ.